ಚೆನ್ನಾಗಿಲ್ಲ, ಹೀರೋಯಿನ್ ಆಗಲ್ಲ, ವಯಸ್ಸಾಯ್ತು, ಅದು ಇದು ಅಂತ ಆಮೇಲೆ ಒಪ್ಕೊಳ್ಳೇಬೇಕಲ್ವಾ ಈಗ ನೋಡ್ರಪ್ಪ ಅಂತ ನೋಡಿ. ಅದಾದ್ಮೇಲೆ ಸಿಕ್ಕಂತ ಮೊದಲನೇ ಅದಾದ್ಮೇಲೆ ನಂಗೆ ಮೋಸ್ಟ್ ಪ್ರಾಬಬ್ಲಿ ನಾನು ಇಮ್ಮಿಡಿಯೇಟ್ ಆಗಿ ಹೋಗಿದ್ದಂದ್ರೆ ಬಿಗ್ ಬಾಸ್ಗೆ. ಅದಾದ್ಮೇಲೆ ಬಹುಶಃ ಆ ಫೋಟೋಶೂಟ್ ಇಂದಾನೇ ನಾನು ಹೋಗಿದ್ದು. ನನ್ಗೆ ಅದರಲ್ಲಿ ಸಮ್ರಾಟ್ ಮತ್ತೆ ಸ್ವರೂಪ್ ಅಂತ ಅವ್ರು ನನ್ಗೆ ಶೂಟ್ಗೆ ಅಂತ ರೆಡಿ ಮಾಡಿದ್ದು, ನಮ್ಮ ಮನೆ ಹತ್ರನೇ ಇದ್ರು ಅಲ್ಲಿ. ಹೌದು. ಸೊ ಸಮ್ರಾಟ್ ನನ್ಗೆ ಹೇಳಿದ್ರು, ಫೋಟೋಸ್ ಎಲ್ಲ ನೋಡಿದ್ರು, ಯಾರೋ ಪಾರ್ಟಿ ಗರ್ಲ್ ಅನ್ಸುತ್ತೆ ಇವಳು ಅಂತ. ಶೂಟ್ ಮಾಡ್ತಾ ಹೋದ್ರೆ ನನಗೆ ಸ್ವಿಮ್ಮಿಂಗ್ ಕೂಡ ಬರಲ್ಲ, ಸ್ವಿಮ್ಮಿಂಗ್ ಡ್ರೆಸ್ ಅಷ್ಟೇ ಹಾಕಕ್ ಗೊತ್ತು, ಓಕೆ, ಪಾರ್ಟಿ ಮಾಡಕ್ ಬರಲ್ಲ, ಸುಮ್ನೆ ಪೋಸ್ ಕೊಡಕ್ ಅಷ್ಟೇ ಬರುತ್ತೆ ಅಂತ. ಸೊ ಅದನ್ನ ಒಂದು ಶೂಟ್ ಮಾಡಿದ್ವಿ, ಅದೊಂದು ಹೆವಿ ಶೂಟ್ ಮಾಡ್ಕೊಂಡು ಆಮೇಲೆ ಹೋದ್ವಿ ಬಿಗ್ ಬಾಸ್ ಹೋದೆ ನಾನು. ಅಲ್ಲಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಕೈ ತುಂಬಾ ಮೋಸ್ಟ್ಲಿ ನೀವೇ ಒಂದು ಆರ್ಟಿಕಲ್ ಬರ್ದ್ ಹಾಕಿದ್ರಿ ಅನ್ಸತ್ತೆ, ಪಂಚ ಪ್ರಾಜೆಕ್ಟ್ಗಳಲ್ಲಿ ಅನಿತಾ ಭಟ್ ಅನ್ನೋದು ಒಂದು 2 ಹೆಡ್ಲೈನ್ಸ್ ನಿಮ್ದು. ನನಗೆ ಹೊಟ್ಟೆ ಪಾಡಿಗಾಗಿ ಬಣ್ಣ ಹಚ್ಕೊಂಡೆ ಅನ್ನೋದು ಒಂದು ಹೆಡ್ಲೈನ್ ನಂದು, ಡೇಸ್ ಆಫ್ ಬುರಾಪುರ ಸಿನಿಮಾಗೆ. ಅದು ಒಂದು, ಇದೊಂದು ಪಂಚ ಪ್ರಾಜೆಕ್ಟ್ಗಳಲ್ಲಿ ಪಂಚ್ ಕೊಡ್ತಾ ಇರೋ ಅನಿತಾ ಭಟ್, ಆ ತರದ್ದೇನೋ ಒಂದು ಹೆಡ್ಲೈನ್. ಸೊ ಅದಾಗ್ತಿದಂಗೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳು. ನಾನು ದೊಡ್ಡ ಮನೆ ಹುಡುಗ ಮಾಡಿದೆ, ಸೂರಿ ಸರ್ ಪರಿಚಯ ಆಯ್ತು. ಸೂರಿ ಸರ್ ದೊಡ್ಡ ಮನೆ ಹುಡುಗ ಆದ್ಮೇಲೆ ನನ್ಗೆ ಟಗರು ಸೇಮ್ ಮಾಡಿದೆ ನಾನು. ಸೊ ಹೀಗೆ ಟಗರು ಮತ್ತೆ ದೊಡ್ಡ ಮನೆ ಹುಡುಗದಲ್ಲಿ ನಾನ್ ಲೀಡ್ ರೋಲ್ ಅಲ್ಲ, ಆದ್ರೂ ಫೋಕಸ್ ಆಗಿರೋಂತ. ಆದ್ರೆ ಟಗರುನಲ್ಲಿ ನನ್ಗೆ ಏನ್ ಇಷ್ಟು ವರ್ಷದಿಂದ ನಂಗೆ ಅದು ಓಕೆ, ನಂಗೆ ರೆಕಗ್ನಿಷನ್ ಇಲ್ಲ ಅಂತ ಅನ್ಸೋದೇನಿತ್ತಲ್ಲ, ಅದ್ರಲ್ಲಿ ಸಿಕ್ಬಿಡ್ತು ನನ್ಗೆ.